ನಮ್ಮ ಪಕ್ಷದ ರಾಷ್ಟ್ರೀಯ ಪರಮೋಚ್ಚ ನಾಯಕರು ರಾಹುಲ್ ಗಾಂಧಿ ಸರ್ ಬಿಜೆಪಿ ಮೇಲೆ ವೋಟ್ ಚೋರಿ ಆರೋಪ ಮಾಡ್ತಿದ್ರು. ಇವತ್ತು ಅದು ನಿಜವಾಗಿದೆ, ಪ್ರಾಕ್ಟಿಕಲ್ ಆಗಿ ಪ್ರೂವ್ ಆಗಿದೆ. ಬಿಜೆಪಿಯವರು ಮತಗಳ್ಳತನದಿಂದ ಎಂಪಿ ಎಲೆಕ್ಷನ್ ಗೆದ್ದಿರೋದು, ಬಿಜೆಪಿಯವರು ಕಳ್ಳತನದಿಂದ ಎಲೆಕ್ಷನ್ ಗೆದ್ದಿರೋದು. ಇವತ್ತು ಆಳಂದದಲ್ಲಿ ಬಿಜೆಪಿಯ ಮಾಜಿ ಶಾಸಕನ ಮನೆ ಮೇಲೆ ಎಸ್ಐಟಿ ರೈಡ್ ಆಗಿದೆ. ಆತ ಕೆಲವು ವೋಟರ್ ಲಿಸ್ಟ್ ನ ಎತ್ಕೊಂಡೋಗಿ ಸುಟ್ಟಾಕಿದ್ದಾನೆ, ಅದನ್ನೊಂದು ಟಾಟಾ ಎಸಿಎಲ್ ತಗೊಂಡೋಗಿ ನದಿಗೆ ಬಿಸಾಕಿದ್ದಾನೆ. ಇದೆಲ್ಲ ಬಿಜೆಪಿ ಮಾಜಿ ಶಾಸಕನ ಕೈವಾಡ ಎತ್ತಿ ಕಾಣಿಸ್ತಾ ಇದೆ. ಇದರ ಅರ್ಥ ಎಂಪಿ ಎಲೆಕ್ಷನ್ ಅಲ್ಲಿ ಬಿಜೆಪಿಯವರು ವೋಟ್ ಚೋರಿ ಮಾಡಿ ಕಳ್ಳತನದಿಂದ ಗೆದ್ದು ಇವತ್ತು ಕೇಂದ್ರದಲ್ಲಿ ಒಂದು ಅಪವಿತ್ರವಾದ ಸರ್ಕಾರವನ್ನು ರೂಪಿಸಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಮಾಡ್ತಿರೋ ಆರೋಪ ಏನಿದೆ ಅದು ಸತ್ಯ ಅಂತ ಇವತ್ತು ನಿನ್ನೆ ಎಸ್ಐಟಿ ದಾಳಿಯಿಂದ ಪ್ರೂವ್ ಆಗಿದೆ. ಸೊ ಬಿಜೆಪಿಯವರು ಕಳ್ಳರು, ಅವರಿಗೆ ಧೈರ್ಯವಾಗಿ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ. ಬಿಜೆಪಿಯವರು ಕಳ್ಳತನದಿಂದನೇ ಲೋಕಸಭೆ ಚುನಾವಣೆ ಗೆದ್ದಿರೋದಕ್ಕೆ ಇದು ಸಾಕ್ಷಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಎರಡನೇದು, RSS ಅವರೇನೋ ಪಥಸಂಚಲನಕ್ಕೆ ರೆಡಿ ಆಗ್ತಿದ್ದಾರೆ. ಅಶೋಕಣ್ಣ, ನಿಮ್ಮ ಮಕ್ಕಳನ್ನ ಗಣವೇಶ ಹಾಕ್ಸಿ. ಚಲವಾದಿ ನಾರಾಯಣ ಸೋಮಣ್ಣ, ನಿಮ್ಮ ಮಕ್ಕಳನ್ನೂ ಗಣವೇಶ ಹಾಕ್ಸಿ. ಅಶ್ವಥ್ ನಾರಾಯಣಣ್ಣ, ನಿಮ್ಮ ಮಕ್ಕಳನ್ನೂ ಗಣವೇಶ ಹಾಕ್ಸಿ. CT ರವಿ ಅಣ್ಣ, ನಿಮ್ಮ ಮಕ್ಕಳನ್ನೂ ಗಣವೇಶ ಹಾಕ್ಸಿ. ಯತ್ನಾಳ್ ಸಾಹೇಬ್ರೆ, ಓಹ್ ಹಿಂದುತ್ವದ ಇಲಿ ಅವರೇ, ತಾವು ತಮ್ಮ ಮಕ್ಕಳನ್ನು ಗಣವೇಶ ಹಾಕ್ಸಿ ಅಖಾಡಕ್ಕೆ ಕಳಿಸಿ. ನೆನ್ನೆ ಪತ್ರ ಬರೆದಿದ್ದಾರೆ ನಮ್ಮ ಯತ್ನಾಳ್ ಸಾಹೇಬ್ರು, ನಮಾಜ್ನು ಬ್ಯಾನ್ ಮಾಡಿ. ಯತ್ನಾಳ್ ಸಾಹೇಬ್ರೆ, ಇದನ್ನ ಸ್ಕಲ್ ಅಂತಾರೆ, ಇದನ್ನ ಬ್ರೈನ್ ಇದ್ರೊಳಗಿರುತ್ತೆ. ಬಟ್ ನಿಮ್ಮ ಬ್ರೈನ್ ಎಲ್ಲಿದೆ ಅನ್ನೋದು ನನಗೆ ಡೌಟ್. ಅಲ್ಲ ಸರ್, ಯಾವತ್ತಾದ್ರೂ ನಾವು ಸರ್ಕಾರಿ ಶಾಲೆ ಅವ್ರ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂತಾರೆ, ನಮಾಜ್ ಮಾಡ್ಕೊಂತಾರೆ. ನಾವು ಹೇಳ್ತಿರೋದು ಯಾವುದೇ ಕಲ್ಚರಲ್ ಆರ್ಗನೈಸೇಷನ್ ಸರ್ಕಾರಿ ಶಾಲೆಯ ಪ್ರಿಮಿಸಿಸ್ ಅಲ್ಲಿ ಮಾಡಬೇಡಿ ಅಂತ. ನೀವೇನೋ ಮಾತಾಡ್ತಿರಲ್ಲ ಸರ್, ಅದೇನೋ ತಲೆಗೆ ಹಾಕಿದ್ರೆ ಕಾಲ್ಗೆ ಹಾಕ್ತಾರೆ ಅಂತಾರಲ್ಲ, ಹಿಂಗೆ ಯತ್ನಾಳ್ ಅವ್ರು ನಾವು ತಲೆ ಬಗ್ಗೆ ಮಾತಾಡಿದ್ರೆ ಅವ್ರ ಕಾಲ್ ಬಗ್ಗೆ ಮಾತಾಡ್ತಾರೆ ಯತ್ನಾಳ್ ಸಾಹೇಬ್ರು. ನೆಕ್ಸ್ಟ್ ನಮ್ಮ ಚಲವಾದಿ ನಾರಾಯಣ ಸೋಮಣ್ಣ ಅವರು, ಅವ್ರಿಗೆ ಸೆಕ್ಯೂರಿಟಿ ವಾಪಸ್ ತಗೊಂಡಿದ್ದಾರಂತೆ. ಏನ್ ಚಲವಾದಿ ನಾರಾಯಣ ಸೋಮಣ್ಣ ಪ್ರೆಸ್ ಮೀಟ್ ಅಲ್ಲಿ ಏನೋ ಹೇಳ್ತಾ ಇದ್ರಿ, ಯಾರಿಗೂ ಎದುರಲ್ಲ. ಯಾಕಣ್ಣ ನೀವು ಅಷ್ಟು ಎದುರು ಪುಕ್ಕಳ್ರ, ನಿಮ್ಗೆ ಅಷ್ಟು ಭಯನ ಅಣ್ಣ? ನಿಮ್ಮನ್ನ ಯಾರು ಏನ್ ಮಾಡ್ತಾರಣ್ಣ? ನಿಮಗೇನ್ ತೊಂದರೆ ಆಗುತ್ತೆ ಚಲವಾದಿ ನಾರಾಯಣ ಸೋಮಣ್ಣ? ನಿಮ್ಮನ್ನ ಯಾರಾದ್ರೂ ಏನಾದ್ರೂ ಮಾಡಕ್ಕಾಗುತ್ತಾ ಅಲ್ವಾ? ಜನ ನಿಮ್ಮ ಹತ್ರಕ್ಕೆ ಬರಲ್ಲ, ಜನ ನಿಮ್ಮನ್ನು ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಇಲ್ಲ, ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ ಏನಣ್ಣ? ಸೊ ಚಲವಾದಿ ನಾರಾಯಣ ಸೋಮಣ್ಣವರು ಆ ವಾದದಿಂದ ಆಚೆ ಬರಬೇಕು ಅಂತ ಬಯಸ್ತೇನೆ ಸರ್. ಯತ್ನಾಳ್ ಸಾಹೇಬ್ರೆ, ಓಹ್ ಹಿಂದುತ್ವದ ಇಲಿ ಅವರೇ, ತಾವು ತಮ್ಮ ಮಕ್ಕಳನ್ನು ಗಣವೇಶ ಹಾಕ್ಸಿ ಅಖಾಡಕ್ಕೆ ಕಳಿಸಿ. ನೆನ್ನೆ ಪತ್ರ ಬರೆದಿದ್ದಾರೆ ನಮ್ಮ ಯತ್ನಾಳ್ ಸಾಹೇಬ್ರು, ನಮಾಜ್ನು ಬ್ಯಾನ್ ಮಾಡಿ. ಯತ್ನಾಳ್ ಸಾಹೇಬ್ರೆ, ಇದನ್ನ ಸ್ಕಲ್ ಅಂತಾರೆ, ಇದನ್ನ ಬ್ರೈನ್ ಇದ್ರೊಳಗಿರುತ್ತೆ. ಬಟ್ ನಿಮ್ಮ ಬ್ರೈನ್ ಎಲ್ಲಿದೆ ಅನ್ನೋದು ನನಗೆ ಡೌಟ್. ಅಲ್ಲ ಸರ್, ಯಾವತ್ತಾದ್ರೂ ನಾವು ಸರ್ಕಾರಿ ಶಾಲೆ ಅವ್ರ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂತಾರೆ, ನಮಾಜ್ ಮಾಡ್ಕೊಂತಾರೆ. ನಾವು ಹೇಳ್ತಿರೋದು ಯಾವುದೇ ಕಲ್ಚರಲ್ ಆರ್ಗನೈಸೇಷನ್ ಸರ್ಕಾರಿ ಶಾಲೆಯ ಪ್ರಿಮಿಸಿಸ್ ಅಲ್ಲಿ ಮಾಡಬೇಡಿ ಅಂತ. ನೀವೇನೋ ಮಾತಾಡ್ತಿರಲ್ಲ ಸರ್, ಅದೇನೋ ತಲೆಗೆ ಹಾಕಿದ್ರೆ ಕಾಲ್ಗೆ ಹಾಕ್ತಾರೆ ಅಂತಾರಲ್ಲ, ಹಿಂಗೆ ಯತ್ನಾಳ್ ಅವ್ರು ನಾವು ತಲೆ ಬಗ್ಗೆ ಮಾತಾಡಿದ್ರೆ ಅವ್ರ ಕಾಲ್ ಬಗ್ಗೆ ಮಾತಾಡ್ತಾರೆ ಯತ್ನಾಳ್ ಸಾಹೇಬ್ರು. ನೆಕ್ಸ್ಟ್ ನಮ್ಮ ಚಲವಾದಿ ನಾರಾಯಣ ಸೋಮಣ್ಣ ಅವರು, ಅವ್ರಿಗೆ ಸೆಕ್ಯೂರಿಟಿ ವಾಪಸ್ ತಗೊಂಡಿದ್ದಾರಂತೆ. ಏನ್ ಚಲವಾದಿ ನಾರಾಯಣ ಸೋಮಣ್ಣ ಪ್ರೆಸ್ ಮೀಟ್ ಅಲ್ಲಿ ಏನೋ ಹೇಳ್ತಾ ಇದ್ರಿ, ಯಾರಿಗೂ ಎದುರಲ್ಲ. ಯಾಕಣ್ಣ ನೀವು ಅಷ್ಟು ಎದುರು ಪುಕ್ಕಳ್ರ, ನಿಮ್ಗೆ ಅಷ್ಟು ಭಯನ ಅಣ್ಣ? ನಿಮ್ಮನ್ನ ಯಾರು ಏನ್ ಮಾಡ್ತಾರಣ್ಣ? ನಿಮಗೇನ್ ತೊಂದರೆ ಆಗುತ್ತೆ ಚಲವಾದಿ ನಾರಾಯಣ ಸೋಮಣ್ಣ? ನಿಮ್ಮನ್ನ ಯಾರಾದ್ರೂ ಏನಾದ್ರೂ ಮಾಡಕ್ಕಾಗುತ್ತಾ ಅಲ್ವಾ? ಜನ ನಿಮ್ಮ ಹತ್ರಕ್ಕೆ ಬರಲ್ಲ, ಜನ ನಿಮ್ಮನ್ನು ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಇಲ್ಲ, ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ ಏನಣ್ಣ? ಸೊ ಚಲವಾದಿ ನಾರಾಯಣ ಸೋಮಣ್ಣವರು ಆ ವಾದದಿಂದ ಆಚೆ ಬರಬೇಕು ಅಂತ ಬಯಸ್ತೇನೆ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.